ನಿಮ್ಮ ಪಾರ್ಟಿಯವರೇ ನಿಮಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಲೀಡರ್ಸ್ಗಳು ಸರ್. ಮೊನ್ನೆ ಪಾರ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹಣೆ ಇತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕೇಳಿ. ಅದರಲ್ಲಿ ಪಾರ್ಟಿ ಕಾರ್ಯಕರ್ತರು ಯಾರು ಬೇಕು ಅನ್ನೋದನ್ನು ಅದರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಶೀಟ್ಗಳಲ್ಲಿ ಬರೆದಿದ್ದಾರೆ ಯಾರೋ ಒಬ್ಬೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಎದುರುಗಡೆ ಆ ವ್ಯಕ್ತಿ ಯಾರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀನಿ ಅನ್ನೋದು ಬರೆದಿದ್ದಾರೆ. ಆ ಶೀಟನ್ನು ನೀವು ನೋಡಿಬಿಟ್ರೆ ಗೊತ್ತಾಗುತ್ತೆ, ಆಯಿತಾ. ಅದರೊಳಗಡೆ ಎಷ್ಟು ಜನ ನನ್ನ ಪರವಾಗಿ ಕೈ ಎತ್ತಿದ್ದಾರೆ ಅಂತ ಗೊತ್ತು. BJP ಕಾರ್ಯಕರ್ತರು ಖುಷಿ ಪಡುವಂಥ ಲೀಡ್ರ್ ಯಾರು ಇತ್ತು ಅಂತಂದರೆ ಈ ಭಾಗದಲ್ಲಿ ನಾನೇ. ಯಾಕೆಂದರೆ ಪ್ರವೀಣ್ ಪೂಜಾರಿ ಮರ್ಡರ್ ಆದಾಗ ಅವ್ನ ಕುಟುಂಬಕ್ಕೆ ಹೋಗಿ ಅವರಿಗೆ ಹಣವನ್ನು ಕೊಟ್ಟು ಅವ್ರದ್ದು ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಬಿಟ್ಟು ನಾನು ಫಸ್ಟ್ ಟರ್ಮ್ MP ಇದ್ದೆ, ಮಾಡಿದವನು ಆ ಕೆಲಸವನ್ನು ಮಾಡಿದವು ನಾನು. ಕುಟುಂಬ ಮರ್ಡರ್ ಇರ್ಬೋದು, ನೆಂತೋರು ರಾಜು ಮರ್ಡರ್ ಇರ್ಬೋದು, ಅವ್ರ ಕುಟುಂಬಕ್ಕೆ ಸಹಾಯದ ವಿಚಾರನ ಮಾಡಿರೋ ನಾನು. ಬೆಂಗಳೂರಿನಲ್ಲಿ ಸಂತೋಷ್ ಮರ್ಡರ್ ಆದಾಗ ನನಗೆ ಹಮಾನ ಅವಾರ್ಡ್ ಬಂದಾಗ ಅವಾರ್ಡ್ ಏನು ಅಮೌಂಟ್ ಬಂದಿತ್ತು ಅದನ್ನು ತೊಗೊಂಡೋಗಿ ಅವ್ರ ಮನೆ ಕೊಟ್ಟು ಬಂದಿರೋ ನಾನು. ಶಿವಮೊಗ್ಗದಲ್ಲಿ ಹರ್ಷ ಮರ್ಡರ್ ಕೇಸ್ ಆದಾಗ ಹರ್ಷ ಮರ್ಡರ್ ಕೇಸ್ನೊಳಗಡೆ ಅವ್ರಿಗೆ ಅವ್ರ ಮನೆಯಲ್ಲಿ ಕುಟುಂಬ ಸ್ಥಿತಿ ಸರಿಯಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಒಬ್ಬರು ದಾನಿಗಳನ್ನ ಹಿಡಿದು ಅವ್ರ ಮನೆಗೆ ಹೋಗಿ 5 ಲಕ್ಷ ರೂಪಾಯಿನ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಂದು ಹಿಂದುತ್ವದ ವಿಚಾರ ಬಂದರೆ ನಾನು ನಿಂತಿದ್ದೀನಿ. ಈ ಭಾಗದಲ್ಲಿ ಹನುಮಾನ್ ಜಯಂತಿ ಅನ್ನೋದಿತ್ತು ಅಂತಂದರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತು ಅಂದರೆ ಅದಕ್ಕೆ ಪ್ರತಾಪ್ ಸಿಂಹ ಕಾರಣ ಇದ್ದಾನೆ. ಅದಕ್ಕೋಸ್ಕರ 2 ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನಾನು. ನನ್ನನ್ನು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದಾರೆ. ನನ್ನನ್ನು ಸಬ್ ಸ್ಟೇಷನ್ ಒಳಗಡೆ ಬೆಳಗಿಂದ ಸಂಜೆವರೆಗೂ ಕೊಳಿಸಿದ್ದಾರೆ. ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲದೂ ಮಾಡಿದ್ದೀನಿ. ಇವತ್ತು ಕ್ಯಾತ್ಮಾರ್ನಲ್ಲಿ ಒಂದು ಗಲಾಟೆ ಆಯಿತು ಅಂತ ಹೇಳಿದರೆ ಕಾಲು ಬರೋದು ಪ್ರತಾಪ್ ಸಿಂಹಂಗೆ. ನೀನು ಬರಬೇಕು ಅಣ್ಣ ಅಂತಾರೆ. ಊರಲ್ಲಿ ಯಾವುದೇ ಸಮಸ್ಯೆ ಆಗಲಿ ಪ್ರತಾಪ್ ಸಿಂಹನ ಕರೀತಾರೆ. ಯಾಕೆ ಗೊತ್ತಾ, ಪ್ರತಾಪ್ ಸಿಂಹ ರೂಲರ್ ಅಲ್ಲ, ಪ್ರತಾಪ್ ಸಿಂಹ ಕೆಲಸಗಾರ. ಮೈಸೂರು ಜನ ಇಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ನೋಡಿದ್ದಾರೆ ರೂಲರ್ಸನ್ನು ಕೂಡ. ಆದರೆ ಮೈಸೂರು ಜನಕ್ಕೆ ಬೇಕಾಗಿರೋದು ಕೆಲಸಗಾರನ ಅವರು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ. ನನಗೆ ಬೇರೆ ಏನು ಕೇಳೋಕ್ಕಲ್ಲ. ಮತ್ತು ಯಾರೋ ಒಬ್ಬರು ಟಿಕೆಟ್ ಕೇಳಬಾರ್ದು ಅಂತ ನಾನು ಹೇಳೋಕ್ಕೆ ನಾನು ಯಾರು? ನಾನು ಪಕ್ಷದೊಳಗಡೆ ನಾನು ಟಿಕೆಟ್ ಕೇಳಿಕೊಂಡೇ ಬಂದಿದ್ದು. ಪಕ್ಷ ನನ್ನ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇಟ್ಟಿರ್ತದೆ, ಪಕ್ಷದ ಜೊತೆಗೆ ಎಲ್ಲಿವರೆಗೂ ಜನ ನನ್ನ ಮೇಲೆ ವಿಶ್ವಾಸ ಇರ್ತದೆ. ಪಕ್ಷ ವಿಶ್ವಾಸ ಇಟ್ಟು ಜನನೂ ಕೈ ಕೊಡಬಾರ್ದಲ್ವಾ? ಹಾಗಾಗಿ ಇವತ್ತು ಜನನೂ ನನ್ನ ಕೈ ಹಿಡಿಯೋಕ್ಕೆ ರೆಡಿ ಇದ್ದಾರೆ. ಪಕ್ಷನೂ ನನಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ಗೊತ್ತಿದೆ. ಒಬ್ಬ ಸಾಮಾನ್ಯ ಪತ್ರಕರ್ತನನ್ನು 2 ಸಾರಿ ಸಂಸದ ಮಾಡಿದೆ ಈ ಪಕ್ಷ. ಆ ಪಕ್ಷ ಏನೇ ಹೇಳಿದರೂ ಅದಕ್ಕೆ ನಾನು ತಲೆ ಬಾಗ್ತೀನಿ. ಹೈಕಮಾಂಡ್ ಪರವಾಗಿದೆ ಅನಿಸುತ್ತೆ ಸರ್. ನನಗೆ ನಾನು ಹೇಳಿದ್ನಲ್ವಾ, ಒಂದು ಪಕ್ಷ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ, ಅವನಿಗೆ ಪಬ್ಲಿಕ್ ಅವನ ಜೊತೆ ಇದ್ದಾರೆ ಇಲ್ವಾ ಅಂತ ನೋಡ್ತಾರೆ. ಪಬ್ಲಿಕ್ ಯಾವಾಗ ಜೊತೆ ಇರ್ತಾರೆ? ನಾವು ಕೆಲಸ ಮಾಡಿದ್ರು ಜೊತೆ ಇರ್ತಾರೆ. ಇವತ್ತು ಮೈಸೂರು ಕೊಡಗಿನ ಜನ ಯಾರ ಜೊತೆ ಇದ್ದಾರೆ? ಪ್ರತಾಪ್ ಸಿಂಹನ ಜೊತೆ ಇದ್ದಾರೆ. ಅದೆಲ್ಲರಿಗೂ ಕೂಡ ಜಗಜ್ಜಾಹಿರಾಗಿರೋ ಒಂದು ವಿಚಾರ. ಇಲ್ಲಾಂದರೆ ಕಾಂಗ್ರೆಸ್ನವರಿಗೆ 135 ಸೀಟನ್ನು ಗೆದ್ದಿರೋಂಥ ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಹುಡ್ಕೋಕ್ಕಾಗ್ತಾಯಿಲ್ಲ ಅಂತಂದರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ. ಅವನು ಎಷ್ಟು ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಅನ್ನೋದನ್ನು ತೋರಿಸುತ್ತೆ. ಇದಕ್ಕಿಂತ ಕಾಂಗ್ರೆಸ್ನವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಈಗ ಅವರಿಗೆ ಕ್ಯಾಂಡಿಡೇಟ್ ಹುಡ್ಕೊಳ್ಳೋಕ್ಕಾಗ್ದಲೇ ತಿಣ್ಕಾಡ್ತಿದ್ದಾರೆ. ಅಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಿಗೆ. ಇದು ಏನಕ್ಕೆ ಇದು ಅಂಥ ಪರಿಸ್ಥಿತಿ ಬಂದಿದೆ? ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ. ಹಾಗಾಗಿ ಖಂಡಿತ ನನ್ನ ಕೈ ಹಿಡಿತಾರೆ. ಆಮೇಲೆ ಈ ಭಾಗದಲ್ಲಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತೂ ಗೊತ್ತಿದೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನೆ? ಹಾಗಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಖಂಡಿತ ನಮ್ಮ ಪಕ್ಷ ಸಹಾಯ ಮಾಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.